ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ದೀರ್ಘಕಾಲಿಕ ಸಮಸ್ಯೆಗಳು ಇದ್ದರೆ ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ. ಇಲ್ಲದೆ ಹೋದರೆ ಸಣ್ಣ ಪಣ್ಣ ಸಮಸ್ಯೆಗಳಿತ್ತು ಅಂದ್ಕೊಳ್ಳಿ, ನಾವು ತೋರಿಸಿರ್ತಕ್ಕಂಥ ರೆಮಿಡೀಸ್ ಏನೇನಿದಾವೋ ಅದನ್ನು ನಿಮಗೆ ನೀವಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನೋಡಿ, ಇವತ್ತು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರತಕ್ಕಂಥದ್ದು ಏನು ಅಂದರೆ ಅರ್ಬುದಗಳು ಅಂತ ಕರಿತೀವಿ. ಅರ್ಬುದ ಅಂದರೆ ಏಡಿ ಹುಣ್ಣಾಗ್ಬೋದು, ಯಾವುದೇ ರೀತಿಯ ಒಳಗಿನ ಒಳಗೂ ಹೊರಗೂ ಎರಡೂ ಕಡೆ ಬರ್ತಕ್ಕಂಥ ಹುಣ್ಣುಗಳು. ಒಳಗಡೆ ಬಂತು ಅಂದ್ಕೊಳ್ಳಿ, ಕೊಲಿತಾ ಅದು ಕ್ಯಾನ್ಸರ್ ರೂಪ ಬರುತ್ತೆ. ಅಥವಾ ಮೇಲ್ಗಡೆ ಬಂತು ಅಂದ್ಕೊಳ್ಳಿ, ಅದನ್ನು ಕೊಲಿಯೋದಕ್ಕೆ ಸ್ಟಾರ್ಟ್ ಆಯಿತು, ಗ್ಯಾಂಗ್ರೀನ್ ಥರ ಸ್ಟಾರ್ಟ್ ಆಗಿ ಅದು ಒಂದು ರೀತಿಯಲ್ಲಿ ಕ್ಯಾನ್ಸರ್ ಥರಕ್ಕೆ ಹೋಗ್ತದೆ. ಇನ್ನು ಕೆಲವು ಸ್ಕಿನ್ ಅಲರ್ಜಿಗಳಿರ್ತವೆ. ಈ ರೀತಿ ಬಹಳಷ್ಟು ಸಮಸ್ಯೆಗಳಲ್ಲಿ ಇವತ್ತಿನ ಜನ ಒದ್ದಾಡ್ತಾಯಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ತಿಂತಕ್ಕಂಥ ಆಹಾರ ಪದಾರ್ಥಗಳು. ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಸ್ವಚ್ಛವಾಗಿದ್ದಿದ್ದರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಪ್ಲಾಸ್ಟಿಕ್ ಬಳಸ್ತಾ ಇದ್ದಾರೆ. ಎಲ್ಲ ಹೋಟೆಲ್ಗಳಲ್ಲೂ ಊಟ ಮಾಡಬೇಕಾದ್ರೆ ಪ್ರತಿಯೊಂದು ತಟ್ಟೆಗೂ ಪ್ಲಾಸ್ಟಿಕ್ ಪೇಪರ್ ಹಾಕ್ತಾರೆ. ಇದಕ್ಕೆ ಕಾರಣ ಗೌರ್ಮೆಂಟು ಕೇಳೋರಿಲ್ಲ, ಅದ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಟ್ಟಿದ್ದಾರೆ. ಅವ್ರ ಪಾಡಿಗೆ ಅವ್ರು ಹಾಕಿ ಜನಗಳಿಗೆ ತಿನ್ನಿಸ್ತಾವ್ರೆ. ಬಿಸಿ ಆಗಿರ್ತಕ್ಕಂಥ ಆಹಾರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಬಿದ್ದರೆ ಅದು ಎಷ್ಟು ಮೈಗ್ರಾನು ಅದರಲ್ಲಿರ್ತಕ್ಕಂಥ ಗುಣಗಳನ್ನ ತಗೊಂಡು ನಮ್ಮ ಹೊಟ್ಟೆಗೆ ಸೇರ್ತದೆ ಅಂತಂದರೆ ಬರ್ತಕ್ಕಂಥ ಕ್ಯಾನ್ಸರು ತುಂಬ ಸಮಸ್ಯೆ ಬಹಳ ಉಂಟು ಮಾಡ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಪ್ರತಿನಿತ್ಯ ಆಸ್ಪತ್ರೆಗಳಿಗೆ ತಿರುಗ್ತಾ ಇರಬೇಕು. ಇದು ಜೀವನ, ನಮ್ಮ ಜೀವನ, ನಿತ್ಯ ಜೀವನ ಆಗೋಗ್ತಿದೆ. ಒಂದು ಕಡೆಯಿಂದ ಕಳ್ತನದಲ್ಲಿ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಹೋಗಿ ಅಧಿಕಾರಿಗಳು ರೈಡ್ ಮಾಡ್ತಾರೆ. ಇದು ಪ್ಲಾಸ್ಟಿಕ್ ಅಲ್ಲ ಅಂತೇಳಿ ತಟ್ಟೆಗಳಲ್ಲಿ ಇನ್ನೂ ಅಧ್ವಾನವಾಗಿರ್ತಕ್ಕಂಥ ಒಂದು ಕೋಟಿಂಗ್ ಲೇಯರ್ನ ನಮ್ಮ ಜನ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ. ಕೆಳಗಡೆ ನೋಡಿದ್ರೆ ಪೇಪರ್ ಇರುತ್ತೆ, ಮೇಲ್ಗಡೆ ನೋಡಿದ್ರೆ ಪ್ಲಾಸ್ಟಿಕ್ ಕವರ್ ಇರುತ್ತೆ. ಇಂಥ ಸಮಸ್ಯೆಗಳಿರ್ತಕ್ಕಂಥವ್ರು ನಾವು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳು ಬಹಳಷ್ಟು ಇರ್ತವೆ. ಅದನ್ನು ನಿಮಗೆ ನೀವಾಗ ನೋಡಿಕೊಂಡು ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ. ನೋಡಿ, ಈ ಹುಣ್ಣುಗಳು ನಾವು ಹೇಳಿದ್ವಲ್ಲ, ಅರ್ಬುದಗಳು ಅಂತ ಕರೀತಾರೆ. ಅರ್ಬುದ ಅಂತಂದರೆ ಕ್ಯಾನ್ಸರ್ ಹುಣ್ಣು ಅಂತ ಕರೀತಾರೆ. ನಾವು ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಯಾವ ರೀತಿ ನಾವು ಅದನ್ನು ಔಷಧಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದು ಬಂದು ಕಾಡು ಅರಳೆ ಅಂತ ಕರೀತೀವಿ. ಇದು ಅರಳುಗಳಲ್ಲಿ ಬಹಳಷ್ಟು ರೀತಿ ಇದ್ದಾವೆ. ಕೆಂಪು ಅರಳಿದೆ, ಹುಚ್ಚ ಅರಳಿದೆ ಮತ್ತು ಮಾಮೂಲಿ ಅರಳಿದೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಎರಡು ಥರ ಬರ್ತದೆ. ಇದರಲ್ಲಿ ಇದು ಬಂದು ಕಾಡು ಅರಳು ಅಂತ ಕರಿತೀವಿ. ಇನ್ನು ಈಗ ಹೂವು ಬಿಟ್ಟಿದೆ, ಇನ್ನು ಕಾಯಿ ಬಿಟ್ಟಿಲ್ಲ. ಇನ್ನೂ ಒಂದು 2 ತಿಂಗಳು ಬಿಟ್ಟರೆ ಕಾಯಿ ಬಿಡ್ತದೆ. ಇದನ್ನು ನಾವೇನು ಮಾಡಬೇಕು ಅಂದರೆ ಮೇಲಿನ ತೊಗಟೆ ಮಾತ್ರ, ನೋಡಿ ಇಲ್ಲಿ ಮೇಲ್ಗಡೆ ತೊಗಟೆ ಬರುತ್ತಲ್ಲ, ಈ ತೊಗಟೆನ ಪರಿಪೂರ್ಣವಾಗಿ ನಾವು ಬಿಡಿಸ್ಕೋಬೇಕು. ಮೇಲಿನ ತೊಗಟೆ ಮಾತ್ರ ತೊಗೋಬೇಕು. ತೊಗಟೆನ ತಗೊಂಡು ಅದನ್ನು ನೆರಳಲ್ಲಿ ಒಣಗಿಸ್ಕೋಬೇಕು. 1 ದಿನ ಮಾತ್ರ ಬಿಸಿಲಿಗೆ ಹಾಕಿ. ಯಾಕಂದರೆ ಕೆಲವು ವಿಷಗುಣಗಳಿರ್ತವೆ, ಅದು ಬಿಸಿಲಿಗೆ ನಿಮಗೆ ಡ್ರೈ ಆಗ್ತದೆ. ತದನಂತರ 1 ದಿನ ಬಿಟ್ಟ ನಂತರ ನೀವು ನೆರಳಲ್ಲೇ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಆದ ನಂತರ ಮ್ಯಾಕ್ಸಿಮಮ್ ಹಿಂಗೆ ಹಿಡ್ಕೊಂಡ್ರೆ ಪುಡಿ ಆಗಬೇಕು. ಆವಾಗ ಅದನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಬಿಟ್ಟು ಅದರ ಜೊತೆಗೆ ಸ್ವಲ್ಪ ಸೈಂಧವ ಲವಣ ಬೆರೆಸ್ಕೊಂಡು, ಅಥವಾ ನೀವು ಅನಲೆಕಾಯಿ ಆಗ್ಬೋದು ಅಥವಾ ನೆಲ್ಲಿಕಾಯಿ ತ್ರಿಫಲ ಅದನ್ನು ಸೇರಿಸ್ಕೋಬೋದು. ಅಕಸ್ಮಾತ್ ಸೇರಿಸದೇ ಹೋದರೂ ಡೈರೆಕ್ಟಾಗಿ ತೊಗೋಬೋದು. ಇದನ್ನು ಪ್ರತಿನಿತ್ಯ ನೀವೇನು ಮಾಡಬೇಕು ಅಂದರೆ 1 ಚಮಚದಷ್ಟು ಜೇನುತುಪ್ಪದಲ್ಲಾಗಲಿ ತುಪ್ಪದಲ್ಲಾಗಲಿ ಈ ಥರ ತಗೊಂತ ಬಂದರೆ, ಅಥವಾ ನಿಮ್ಮ ತಗೊಳಕ್ಕಾಗಿಲ್ಲ ಅಂದರೆ ಬಿಸಿನೀರಲ್ಲೂ ತೊಗೋಬೋದು. ತಗೊಂತ ಬಂದರೆ ನಿಮಗಿರ್ತಕ್ಕಂಥ ಆ ಅರ್ಬುದಗಳು ಸಮಸ್ಯೆ ಏನಿದೆಯೋ ಅದು ದೇಹದಲ್ಲಿ ಎಲ್ಲೇ ಇರಲಿ ಅದು ಪರಿಪೂರ್ಣವಾಗಿ ಚಿಕ್ಕದಾಗಿ ವಾಸಿ ಆಗ್ತಾ ಬರ್ತದೆ. ಮ್ಯಾಕ್ಸಿಮಮ್ ನಾನು 1 ವಾರ ತಗೊಂಡೆ ಸರ್, 1 ತಿಂಗಳು ತಗೊಂಡೆ ಸರ್, ಏನು ವಾಸಿ ಆಗಿಲ್ಲ ಅಂತ ಕೇಳಬಾರ್ದು. ಯಾಕಂದರೆ ಇದು ಆಯುರ್ವೇದಿಕ್ ಸಂಬಂಧಪಟ್ಟಿರ್ತಕ್ಕಂಥ ಮೂಲಿಕೆಗಳಾಗಿರೋದ್ರಿಂದ ನಿಧಾನವಾಗಿ ರಿಸಲ್ಟ್ ಕೊಡ್ತದೆ. ಕಂಪಲ್ಸರಿ ಅಂಥ ಸಮಸ್ಯೆ ಯಾರಿಗಾದರೂ ಇದ್ದರೆ ಇದನ್ನು ಬಳಸ್ಕೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.